ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಬನಶಂಕರಿ 6th ಸ್ಟೇಜು 4th B ಬ್ಲಾಕಲ್ಲಿ ಒಂದು 2030 ಲಕ್ಸುರಿ ಆಗಿರುವಂಥ ಮನೆನ ತೋರಿಸಿದ್ದೀನಿ. ಇದು ಯಾವ ರೀತಿ ಅಂತಂದರೆ ನಾರ್ತ್ ಫೇಸಿಂಗ್ಗೆ ಸೈಟ್ ಇದ್ದು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟಿದ್ದು, ಜೊತೆಗೆ ಹೈ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಹಾಗೆ ಅಲ್ಟಿಮೇಟ್ ಆಗಿರುವಂಥ ನಿಮಗೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇರ್ಬೋದು. ಈ ರೀತಿಯಾದಂಥ ಫ್ರಂಟ್ ಎಲಿವೇಶನ್ ಆದರೆ ನಿಮಗೆ ಲಿಫ್ಟ್ ಜೊತೆಗೆ ಅಲ್ಟಿಮೇಟ್ ಆಗಿರುವಂಥ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾನು ನಿಮಗೆ ಈ ಮನೆಯ ಇಂಚಿಂಚು ಮಾಹಿತಿನ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮನೆ ಮುಂದೆಗಡೆ ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದೆ. ಇದು 30 ಫೀಟ್ ಟಾರ್ ರಸ್ತೆ ಆಗಿದ್ದು, ಅಲ್ಲೇನು ನೋಡ್ತಾ ಇದ್ರೆ ಆದರೂ ನಿಮಗೆ ಡೆಡ್ ಎಂಡ್ ಆಗಿರುತ್ತೆ. ಹಾಗೆ ಈ ಕಡೆ ನೋಡೋದಾದರೆ 30 ಫೀಟು ಅಂದರೆ ಆ ಕಡೆ ಹೋದರೆ ನಿಮಗೆ 40 ಫೀಟ್ ರಸ್ತೆ ಸಿಗುತ್ತೆ ಮತ್ತು ಬಸ್ ಫೆಸಿಲಿಟಿ ಇದೆ. ಜೊತೆಗೆ ಇಲ್ಲಿ ಏನು ನೀವು ಶೋಭಾ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಾ, ಈ ಅಪಾರ್ಟ್ಮೆಂಟಿಂದ ನಿಮಗೆ ಕಂಪ್ಲೀಟಾಗಿ ಸೆಕ್ಯೂರಿಟಿ ಅಂತೂ ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ನಿಮಗೆ ಮನೆಯ ಫ್ರಂಟ್ ಎಲಿವೇಶನ್ ತೋರಿಸೋದಾದರೆ ಬಾಟಮ್ ಟು ಟಾಪ್ ಈ ರೀತಿ ಬಂದಿದೆ. ನಿಮಗೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ನಿಮಗೆ ಬಾಲ್ಕನಿಗಳಿದ್ದು, ನಿಮಗೆ ಪೇಂಟ್ ಸ್ಟ್ರೆಚರ್ ಆಗಿರ್ಬೋದು, ಸ್ಪಾಟ್ ಲೈಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಹಾಗೆ ಸ್ಟೇರ್ ಕೇಸಲ್ಲಿ ನಿಮಗೆ ಹೋಗಬೇಕಾದ್ರೆ ವೆಂಟಿಲೇಷನ್ ಪರ್ಪಸ್ಸು MS ಶೀಟ್ಗೆ ನಿಮಗೆ CNC ಕಟ್ಟಿಂಗ್ ಆಗಿ ನೀಟಾಗಿ ಡಿಸೈನ್ ಮಾಡಿ ಆ ರೀತಿ ಇನ್ಸ್ಟಾಲ್ ಮಾಡಿದರೆ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ನ್ಯಾಚುರಲ್ ಸ್ಟೋರ್ನಿಂದ ನಿಮಗೆ ಮನೆಯ ಹೆಸರನ್ನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೂ MS ಜೊತೆಗೆ ಫಂಡರ್ಮ್ಯಾಕ್ಸ್ನ ಅಟ್ಯಾಚ್ ಮಾಡಿ 4 ಗೇಟ್ ಕೊಟ್ಟಿದ್ದು ಭಾಳ ಸೇಫ್ಟಿ ಇದೆ ಅಂತಲೇ ಹೇಳ್ತೀನಿ. ಈಗ ನಾನು ಗೇಟ್ ಓಪನ್ ಮಾಡಿ ಒಳಗಡೆ ಹೋಗ್ತಿದ್ದಾಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಅದ್ಭುತವಾಗಿದ್ದು, ಆರಾಮಾಗಿ 2 ಕಾರುಗಳನ್ನ ಪಾರ್ಕ್ ಮಾಡ್ಕೊಳ್ಳುವಷ್ಟು ಜಾಗ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಾವೇರಿ ಪ್ರಾವಿಷನ್ ಆಗಿದ್ದು, ಕನೆಕ್ಷನ್ ಆಲ್ರೆಡಿ ಆಗಿದೆ. ಮೀಟರ್ ಒಂದು ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ತನ್ನದೇ ಆದಂಥ ಬೋರ್ ಇದೆ. ಹಾಗೆ ಸಂಪ್ ಫೆಸಿಲಿಟಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಾಟರ್ ಕನೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಜೊತೆಗೆ ಈ ಕಡೆ ಬಂದರೆ ನಿಮಗೆ ಒಳಗಡೆ ಈ ರೀತಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಗ್ಯಾಸ್ ಸಿಲಿಂಡರ್ಗೆ. ಜೊತೆಗೆ ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ನ ಹಾಕಿದ್ದು. ಸೊ ಮೇಂಟೆನೆನ್ಸ್ ಅಂತೂ ಭಾಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಲಿಫ್ಟ್ ಇರುವಂಥ ಮನೆ ಆಗಿದೆ. ಸೊ ಲಿಫ್ಟು ಇಲ್ಲಿಂದನೇ ನಿಮಗೆ ಆಕ್ಸೆಸ್ ಇದ್ದು ಅಪ್ ಟು ನಿಮಗೆ 3rd ಫ್ಲೋರ್ವರೆಗೂ ಲಿಫ್ಟ್ ಆಕ್ಸೆಸ್ ಕೊಟ್ಟಿದ್ದಾರೆ. ಮತ್ತು ಆ್ಯಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬಿಟ್ಟಿದ್ದು, ಪಾರ್ಕಿಂಗ್ ಏರಿಯಾದಲ್ಲಿ ಕಾಮನ್ ಟಾಯ್ಲೆಟು ಇದೆ. ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಇಲ್ಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಬಂದಿದೆ. ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಕೂಡ ಮಾಡಿಕೊಟ್ಟಿದ್ದು ಭಾಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ POP ಫಾಲ್ ಸೀಲಿಂಗ್ ಎಲ್ಲ ಈ ರೀತಿ ಬಂದಿದೆ. ಸ್ನೇಹಿತರೆ, ಈಗ ನಾವು ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗಬೇಕಾದ್ರೆ ನಿಮಗೆ ವೈಡಾಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಜೊತೆಗೆ SS ಜಿಂದಾಲ್ನ ಅಟ್ಯಾಚ್ ಮಾಡಿ ರೈಲಿಂಗ್ಸ್ನ ಮಾಡಿ ಕೊಟ್ಟಿದ್ದಾರೆ. ಈವನ್ ವಾಲ್ ಕ್ಲಾಡಿಂಗು ಕೂಡ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದು ಭಾಳ ಅದ್ಭುತವಾಗಿದೆ. ದೆನ್ ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ತೀನಿ. ಎಂಟ್ರಿ ಹಾಕ್ತಿದ್ದಾಗೆ ಮೇಲ್ಗಡೆ ನೋಡಿ ಸ್ಪಾಟ್ ಲೈಟು ಮತ್ತು ಸೀಲಿಂಗ್ ಎಲ್ಲ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ನಾರ್ತ್ ಫೇಸಿಂಗ್ ಸೈಟು ಮತ್ತು ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಪಕ್ಕಾ ವಾಸ್ತು ಇದೆ ಸ್ನೇಹಿತರೆ. ಮೇನ್ ಡೋರ್ ಬಂದು ನಿಮಗೆ ಟೀ ಕುಡ್ದಾಗಿದ್ದು ನಾರ್ತ್ ಆಗಿರುತ್ತೆ ಡೋರು. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಹಾಲು, TV ಯೂನಿಟು ಈ ರೀತಿ ಬರುತ್ತೆ. ಮತ್ತು ಲಿಫ್ಟ್ ಆಕ್ಸೆಸ್ ಎಲ್ಲ ನಿಮಗೆ ಒಳಗಡೆನೇ ಬರುತ್ತೆ. ಈ ಕಡೆಯಿಂದ ನೋಡಿದ್ರೆ ನಿಮಗೆ ವೆಂಟಿಲೇಷನ್ ಪರ್ಪಸ್ ಒಂದು ಬಿಗ್ಗು ವಿಂಡೋ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೋಡಿ TV ಯೂನಿಟು, ಲಿಫ್ಟ್ ಆಕ್ಸೆಸ್ಸು ಮತ್ತು ವಾಲ್ ಡಿಸೈನ್ ಈ ರೀತಿ ಮಾಡಿದ್ದಾರೆ. ಇದು ಫಾಲ್ ಸೀಲಿಂಗ್ ಈ ರೀತಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಹೈ ಫಾಲ್ ಸೀಲಿಂಗ್. ಇದು ಹಾಲ್ ಆದರೆ, ಸೊ ಕಿಚನ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಆರ್ಚ್ ಈ ರೀತಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಕಿಚನ್ಗೆ ಎಂಟ್ರಿ ಆಗ್ತಿದ್ದಾಗೆ ಕಿಚನ್ ಈ ರೀತಿ ಇದೆ ನೋಡಿ. ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ವಿತ್ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ.
ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಡೈನಿಂಗ್ ಏರಿಯಾ. ಹಾಗೆ ಅಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದು, ಭಾಳ ಸ್ಪೇಸ್ನ ಕೊಟ್ಟಿದ್ದಾರೆ. ಹಾಗೆ ವಾಸ್ತು ಪ್ರಕಾರ ನಿಮಗೆ ನೈಋತ್ಯ ಮೂಲೆಯಲ್ಲಿ ಒಂದು ದೇವ್ರ ಮನೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಈ ಕಡೆಯಿಂದ ತೋರಿಸ್ತೀನಿ. ಇದು ಡೈನಿಂಗ್ ಹಾಲಲ್ಲಿರುವಂಥ POP ಫಾಲ್ ಸೀಲಿಂಗು. ಕಿಚನ್ ಎಲ್ಲ ನಿಮಗೆ ಅಕ್ರಾಲಿಕ್ ಶೀಟಿಂದ ಮಾಡಿಕೊಟ್ಟಿರುವುದುಂಟು, ತುಂಬ ಸೇಫ್ಟಿ ಇದೆ. ಮತ್ತು ಇಲ್ಲಿ ಫ್ರಿಜ್ ಪಾಯಿಂಟ್ ಪಕ್ಕದಲ್ಲಿ ನಿಮಗೆ ಸ್ಟೋರೇಜ್ಗೆ ಈ ರೀತಿ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಈವನ್ ನಿಮಗೆ ಫ್ಲೋರಿಂಗ್ ಅಂತ ಬಂದರೆ ನಿಮಗೆ ಗ್ರಾನೈಟ್ನ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಕಿಚನ್ನಿಂದ ನಿಂತ್ಕೊಂಡು ನೋಡಿದ್ರೆ ಹಾಲು ಈ ರೀತಿ ಕಾಣಿಸುತ್ತೆ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಸ್ಟೇರ್ ಕೇಸ್ ಈ ರೀತಿ ಕೊಟ್ಟಿದ್ದು. ಸ್ಟೇರ್ ಕೇಸಲ್ಲಿ ನಿಮಗೆ ಸೆನ್ಸರ್ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಈವನ್ ಹ್ಯಾಂಡ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈವನ್ ರೋಡ್ ಫೇಸಿಂಗ್ ನಿಮಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ, ಓಪನ್ ಆ್ಯಂಡ್ ಕ್ಲೋಸು. ನಾವು ಫಸ್ಟ್ ಫ್ಲೋರ್ ಬರ್ತಿದ್ದಂಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಈವನ್ ಫಾಲ್ ಸೀಲಿಂಗ್ ಕೂಡ ಈ ರೀತಿ ಬರುತ್ತೆ ನೋಡಿ. ಹಾಗೆ ಇಲ್ಲೊಂದು ಸ್ಟಡಿ ಯೂನಿಟ್ ಮಾಡಿಕೊಟ್ಟಿದ್ದು, ಒಂದು ಚೊಕ್ಕದಾಗಿರುವಂಥ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಬಟ್ ಅದು ಚಿಕ್ಕದೇನಿಲ್ಲ, ತುಂಬ ಸ್ಪೇಸಿಯಸ್ ಆಗಿದೆ. ಫೀಲ್ ಮಾಡ್ಬೋದು ಸಂಜೆ ಟೈಮು, ಈ ಟೈಮಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ಫೀಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿತ್ ಸೇಫ್ಟಿಗೆ SS ಅಟ್ಯಾಚ್ಮೆಂಟಲ್ಲಿ ಟಫ್ನ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಈ ರೀತಿ ಬರುತ್ತೆ. POP ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಕಬೋರ್ಡ್, ವೆಂಟಿಲೇಷನ್ ವಿಂಡೋ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ TV ಯೂನಿಟ್, ಹಾಗೆ ಡ್ರೆಸ್ಸಿಂಗ್ ಮಿರರ್, ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್, ಅಟ್ಯಾಚ್ಮೆಂಟ್ ಆಗಿ ನಿಮಗೆ ವಾಶ್ರೂಮ್. ನಿಮಗೆ ಫಿಟ್ಟಿಂಗ್ ಎಲ್ಲ ಆಗೋಗಿದೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಇದ್ದಂಥ ಮಾಹಿತಿ. ಆದರೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಹೈ ಫಾಲ್ ಸೀಲಿಂಗ್ ಬಂದಿರೋದ್ರಿಂದ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈಗ ಲಿಫ್ಟು ಕೂಡ ಇಲ್ಲಿ ಆ್ಯಕ್ಸೆಸ್ ಬರುತ್ತೆ. ನಾವಿವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗಬೇಕಾದ್ರೂ ಅಷ್ಟೇ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ, ಸೆನ್ಸರ್ ಲೈಟ್ಸ್ ಇದೆ. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ಒಂದು ವ್ಯೂ ಈ ರೀತಿ ಬರುತ್ತೆ. ಇಲ್ಲಿ 2 ರೂಮ್ಗಳು ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಒಂದು ಸ್ಪೇಸಿಯಸ್ ಆಗಿರುವಂಥ ಜಾಗ ಸಿಗುತ್ತೆ ನೋಡಿ. ವಾವ್, POP ಫಾಲ್ ಸೀಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ನೋಡೋದಾದರೆ ನಿಮಗೆ ವಾರ್ಡ್ರೋಬು, ಕಬೋರ್ಡು ಜೊತೆಗೆ ವೆಂಟಿಲೇಷನ್ ವಿಂಡೋ, ಹಾಗೆ ಅಟ್ಯಾಚ್ಮೆಂಟು ವಾಶ್ರೂಮ್ ಕೊಟ್ಟಿದ್ದಾರೆ ನೋಡಿ. ಶವರ್ ಎಲ್ಲ ಫಿಟ್ಟಿಂಗ್ ಆಗಿದೆ ಆಲ್ಮೋಸ್ಟು. ಈಗ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ವ್ಯೂ ಬರುತ್ತೆ. ಇದಕ್ಕೂ ಕಾಟ್ ಹಾಕ್ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಮತ್ತು ಆಪೋಸಿಟ್ ಹೇಳ್ದಂಗೆ TV ಯೂನಿಟು, ಡ್ರೆಸ್ಸಿಂಗ್ ಟೇಬಲು, ಡ್ರೆಸ್ಸಿಂಗ್ ಮಿರರು, POP ಫಾಲ್ ಸೀಲಿಂಗ್, TV ಬ್ಯಾಕ್ ಸೈಡ್ ನಿಮಗೆ ಅಟ್ಯಾಚ್ಮೆಂಟು ವಾಶ್ರೂಮ್. ಸೊ 2 ಬೆಡ್ರೂಮಲ್ಲಿ ನಿಮಗೆ ಕಾಟ್ ಹಾಕೊಡ್ತಾರೆ. ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಕಾಟು ಹಾಕ್ಕೊಟ್ಟಿಲ್ಲ. ಕಾಟೆಲ್ಲ ನಿಮಗೆ ಬಂದು ಹೈಡ್ರಾಲಿಕ್ ಆಗಿರುತ್ತೆ, ಸೊ ಮೂವ್ ಮಾಡ್ಬೋದು. ಸೆಕೆಂಡ್ ಫ್ಲೋರಲ್ಲಿ ಇಷ್ಟಾದರೆ ನಾವು ಥರ್ಡ್ ಫ್ಲೋರ್ ಬರ್ತಿದ್ದಾಗೆ ನೋಡಿ ನಿಮಗೆ ವೆಂಟಿಲೇಷನ್ ಮೀನ್ಸ್ ಬೆಳಕು ಪರ್ಪಸ್ಸು ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ಸೇಫ್ಟಿ ಪರ್ಪಸ್ MS ಡೋರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿದ್ದು. ಈ ಕಡೆ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಜೊತೆಗೆ ಮೇಲೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್, 1000 ಲೀಟರ್ ಕೆಪಾಸಿಟಿ. ಇಲ್ಲಿ ಮ್ಯಾನ್ಯುವಲಿ ಬಟ್ಟೆನೂ ಕೂಡ ವಾಶ್ ಮಾಡ್ಬೋದು, ವಾಷಿಂಗ್ ಮಿಷಿನು ಕೂಡ ಇಟ್ಕೋಬೋದು. ಎರಡು ರೀತಿಯೂ ಆಪ್ಷನ್ ಇದೆ. ಆಫ್ಟರ್ ರಿಜಿಸ್ಟ್ರೇಷನ್ ನೀವು ಇಲ್ಲಿ MS ಶೀಟಿಂದ ಕ್ಲೋಸ್ ಮಾಡ್ಕೋಬೋದು.
ಇದೊಂದು MS ಲ್ಯಾಡರ್ ಕೊಟ್ಟಿದ್ದು. ಟೆರೆಸ್ ಬಂದು ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಬಟ್ಟೆನ ಹಾರಾಕೊಳ್ಳೋದಕ್ಕೆ ಜಾಗ ಇಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ. ನಾನು ಆವಾಗೇ ಹೇಳ್ದಂಗೆ ನಿಮಗೆ ಕನೆಕ್ಟಿವಿಟಿ ತೋರಿಸ್ತೀನಿ ನೋಡಿ. ಇದು ಶೋಭಾ ಅಪಾರ್ಟ್ಮೆಂಟ್ ಆಗಿದೆ. ಸೊ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಥವಾ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಜಸ್ಟು 1 ಕಿಲೋಮೀಟರ್ ಒಳಗಡೆನೇ ಇದೆ ಸ್ನೇಹಿತರೆ, ಜಾಸ್ತಿ ಏನಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಅಂದ್ರೂ ನೀವು ಸ್ವಲ್ಪ ಒಳಗಡೆ ಟರ್ನ್ ಮಾಡ್ಕೊಳ್ಳೋದಕ್ಕೆ 1.2 ಆಗ್ಬೋದು. ಅದು ಬಿಟ್ಟರೆ ನಿಮಗೆ ಕನೆಕ್ಟಿವಿಟಿ ಭಾಳ ಚೆನ್ನಾಗಿದ್ದು, ನಿಮಗೆ ಬಸ್ ಫೆಸಿಲಿಟಿನೂ ಕೂಡ ಇದೆ. ತಲಗಟ್ಪುರದಿಂದ ನಿಮಗೆ RR ನಗರ ಹೋಗುವಂಥ ಬಸ್ಗಳು ಮತ್ತು ಈ ಏರಿಯಾ ಒಳಗಡೆ ಹೋಗುವಂಥ ಬಸ್ಗಳು ತುಂಬಾ ಚೆನ್ನಾಗಿದೆ. ನಿಮಗೆ ಇನ್ನೊಂದೇನಂತ ಹೇಳಬೇಕು ಅಂತಂದರೆ, ಈವನ್ ಸೇಫ್ಟಿ ಯಾವ ರೀತಿ ಅಂತಂದರೆ, ಇಲ್ಲಿ ಅಪಾರ್ಟ್ಮೆಂಟ್ ಇರೋದ್ರಿಂದ ಲೇಟ್ ನೈಟ್ ನೋಡಿ ಅಲ್ಲಿ ಬಸ್ ಹೋಗ್ತಿದೆ BMTC. ಸೊ ಬಸ್ ಫೆಸಿಲಿಟಿ ಇದೆ. ಸೇಫ್ಟಿ ವೈಸ್ ನೋಡೋದಾದರೆ ಇಲ್ಲಿ ಅಪಾರ್ಟ್ಮೆಂಟ್ ಇರೋದ್ರಿಂದ ಸೊ ಲೇಟ್ ನೈಟ್ ಎಷ್ಟೊತ್ತಾದ್ರೂ ನಿಮಗೆ ಸೇಫ್ಟಿ ಇರುತ್ತೆ. ಮೀನ್ಸ್ ಇದು 80 ಫೀಟ್ ರೋಡ್ ಆಗಿರೋದ್ರಿಂದ ನಿಮಗೆ ಸೊ ಸೇಫ್ಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲೆಲ್ಲ ಸ್ಕೂಲ್ಗಳಿರೋದ್ರಿಂದ ಅದ್ರದ್ದು ಸೇಫ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಎಷ್ಟೊತ್ತಾದ್ರೂ ಲೇಟ್ ನೈಟ್ ಆದ್ರೂ ನೀವು ಆರಾಮಾಗಿ ಮೆಟ್ರೋಗೆ ಬಂದು ಮೆಟ್ರೋಯಿಂದ ಇಲ್ಲಿಗೆ ಬರ್ಬೋದು. ಆ ರೀತಿ ಫೆಸಿಲಿಟಿ ಇರುವಂಥ ಮನೆ ಇದಾಗಿದೆ. ಸೊ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ವರ್ಕು ಮುಗ್ದೋಗಿದೆ. ಸಣ್ಣ ಪುಟ್ಟ ಅಂತಂದರೆ ಟಚಪ್ಪು ಪಾಲಿಷ್ ಮಾಡ್ತಾರೆ. ಈವನ್ ಬಾತ್ರೂಮ್ ಫಿಟ್ಟಿಂಗ್ಸು ಕೂಡ ಜಾಗ್ವಾರ್ ಹಿಂಡ್ವೇರ್ ಮುಗ್ದೋಗಿದೆ ಸ್ನೇಹಿತರೆ. ಸೊ ಈ ಮನೆಗೆ ಕೋಟಿಂಗ್ ಪ್ರೈಸ್ ಬಂದು 2,10,00,000 ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲು. ಯಾರೆಲ್ಲ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಮನೆನ ವಿತ್ ಲಿಫ್ಟ್ ಇರೋದು ಹಾಗೂ ಆ ಒಂದು ಹೈ ಫಾಲ್ ಸೀಲಿಂಗ್ ಇರುವಂಥ ಮನೆನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ಮನೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅಂಥವರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟು ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.